ದೇವರು ಸೃಷ್ಟಿ ಮಾಡಿರೋ ಮನುಷ್ಯ ಯಾಕೆ ತುಂಬ ಕ್ರೂರವಾಗಿ ಆಡ್ತಾನೆ? ದೇವರು ಇದನ್ನ ತಡಿಬಹುದಲ್ವಾ? ತುಂಬಾ ಜನಕ್ಕೆ ಈ ಒಂದು ಪ್ರಶ್ನೆ ಇರುತ್ತೆ. ನೋಡಿ, ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೇವರು ಮನುಷ್ಯನನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ನೋಡಿ. ನಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ಗೊತ್ತಾಗುತ್ತೆ. ಈ ಪ್ರಪಂಚದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಅಲ್ವಾ? ನಾವು ಏನಾರು ಒಂದು ಕೆಲಸ ಮಾಡುವಾಗ, ನಾವು ಏನಾರು ಮಾತಾಡುವಾಗ ಅದರಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಇದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ನಮಗಿದೆ. ದೇವರು ನಮ್ಮನ್ನು ಹಂಗೆ ಬಿಟ್ಟಿಲ್ಲ, ನಮಗೆ ಬ್ರೈನ್ ಕೊಟ್ಟಿದ್ದಾನೆ, ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಇವುಗಳ ಬಗ್ಗೆ ಯೋಚನೆ ಮಾಡಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಆದ್ರೂ ಕೆಲವೊಬ್ರು ಯಾಕೆ ಕ್ರೂರವಾಗಿ ನಡ್ಕೊಂತಾರೆ ನೋಡಿ. ನಮ್ಮ ಬ್ರೈನ್ಗೆ ಯಾವ ರೀತಿ ಅಭ್ಯಾಸ ಇರುತ್ತೋ ನಾವು ಅದನ್ನೇ ಮಾಡೋಕೆ ಮುಂದಾಗ್ತಾ ಇರ್ತೀವಿ, ಅದನ್ನೇ ಮಾಡ್ತಾ ಇರ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಯಾವುದೋ ಒಂದು ಸ್ಥಳಕ್ಕೆ ಪ್ರತಿದಿನ ಹೋಗ್ತಾ ಇದ್ದೀವಿ ಅಂತಂದ್ರೆ ಆ ಒಂದು ರೂಟ್ ಏನಿದೆ ಅಲ್ವಾ, ಆ ಒಂದು ದಾರಿನ ನಮ್ಮ ಬ್ರೈನ್ ಅಭ್ಯಾಸ ಮಾಡ್ಕೊಂಡಿರುತ್ತೆ. ಒಂದು ಸಲ ಅಭ್ಯಾಸ ಆಯಿತು ಅಂದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಿಲ್ಲ. ನಾವು ಏನಾದ್ರು ಪ್ರತಿ ಸರಿ ನಾವು ಯಾವ ಕಡೆ ಟರ್ನ್ ತಗೋಬೇಕು ಅಂತ ಏನಾದ್ರು ಯೋಚನೆ ಮಾಡ್ತೀವ? ಇಲ್ಲ, ಯೋಚನೆ ಮಾಡ್ದೇನೆ ನಾವು ಆ ಒಂದು ಸ್ಥಳವನ್ನ ತಲುಪ್ತೀವಿ. ಯಾಕೆ ಅಂದ್ರೆ ಅದು ನಮಗೆ ಅಭ್ಯಾಸ ಆಗಿರುತ್ತೆ. ಇದೇ ರೀತಿಯಲ್ಲಿ ನೋಡಿ, ಬ್ರೈನ್ಗೆ ಕೆಲವೊಂದು ಅಭ್ಯಾಸಗಳು ಆಗಿರ್ತವೆ. ವ್ಯಕ್ತಿ ಕ್ರೂರವಾಗಿ ಆಡೋದಕ್ಕೆ ಇಲ್ಲೇ ಇರೋದು ಮುಖ್ಯವಾದ ಕಾರಣ ಅಂತಂದ್ರೆ ನೋಡಿ, ಯಾರಾದ್ರೂ ಏನಾದ್ರು ಒಂದು ಮಾಡ್ತಾ ಇದ್ರು ಅಂತಂದ್ರೆ, ಅಂದ್ರೆ ಒಂದು ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ರು ಅಂತಂದ್ರೆ ವ್ಯಕ್ತಿಗೆ ಅದು ತಪ್ಪೇ ಅಲ್ಲ ಅಂತ ಅನ್ನಿಸ್ಲಿಲ್ಲ ಅಂದ್ರೆ, ಅದು ಕೆಟ್ಟದ್ದು ಅಂತ ವ್ಯಕ್ತಿಗೆ ಅನ್ನಿಸ್ಲಿಲ್ಲ ಅಂತಂದ್ರೆ, ಅದರಿಂದ ಪಶ್ಚಾತ್ತಾಪ ಪಡ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಅದರಲ್ಲಿ ಏನೋ ಒಂಥರ ಲಾಭವನ್ನ ಅನುಭವಿಸ್ತಾನೆ. ಇದು ಏನು ಮಾಡುತ್ತೆ ಅಂದರೆ ಆ ವ್ಯಕ್ತಿಯನ್ನು ಪದೇ ಪದೇ ಮಾಡುವಂತೆ ಮಾಡುತ್ತೆ. ಆಗ ನೋಡಿ, ವ್ಯಕ್ತಿ ಮನುಷ್ಯನಾಗಿರೋನು ಕ್ರೂರ ಪ್ರಾಣಿಗಳ ಥರ ಆಡೋಕೆ ಶುರು ಮಾಡ್ತಾನೆ. ಅವನು ಏನು ಮಾಡ್ತಾ ಇದ್ದಾನೋ ಅವನಿಗೆ ಪ್ರಜ್ಞೆ ಇರೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಯಾಕಂದರೆ ಆಲ್ರೆಡಿ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ನಾವು ಏನಾದ್ರು ಒಂದು ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿದಿನ ಏನಾದ್ರು ಒಂದು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಸರಿಯಾಗಿ ಗಮನಿಸಬೇಕು. ನಾವು ಮಾಡ್ತಾ ಇರೋದು ಸರಿನಾ? ಅದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ಅದರಿಂದ ನಮಗೆ ಏನು ಉಪಯೋಗ ಇದೆ? ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಬೇಕು. ಹಾಗಾಗಿನೇ ನೋಡಿ, ಮಕ್ಕಳನ್ನ ಏನಕ್ಕೆ ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆಸಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇದಕ್ಕೇನೆ. ಒಳ್ಳೆ ಅಭ್ಯಾಸಗಳನ್ನು ಕಲಿಸ್ಬೇಕು, ಒಳ್ಳೆಯದನ್ನು ಕಲಿಸ್ಬೇಕು, ಹೆಚ್ಚಾಗಿ ಒಳ್ಳೆಯದನ್ನು ಕಲಿಸ್ಬೇಕು. ಯಾಕೆ ಒಳ್ಳೆಯದನ್ನು ಹೇಳಬೇಕು, ಒಳ್ಳೆಯದನ್ನು ಇದು ಕಲಿಸ್ಬೇಕು ಅಂತಂದ್ರೆ ವ್ಯಕ್ತಿಗೆ ಒಳ್ಳೇದಾಗುತ್ತೆ. ಒಳ್ಳೇದನ್ನು ಮಾಡಿದ್ರೆ ವ್ಯಕ್ತಿ ಅದರಿಂದ ಒಳ್ಳೇದನ್ನು ಅನುಭವಿಸ್ತಾನೆ ಅಷ್ಟೇ. ಆದ್ರೆ ಒಳ್ಳೇದನ್ನ ಹೇಳ್ಕೊಡೋರು ತುಂಬಾನೇ ಕಡಿಮೆ. ಮನೆಯವರೇ ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡೋದಿಲ್ಲ ಇವಾಗ. ಹಾಗಾಗ್ಬಿಟ್ಟಿದೆ ನೋಡಿ. ಒಂದು ರೀತಿಯಲ್ಲಿ ಸಮಾಜನೇ ನಮ್ಮನ್ನ ಟ್ರೈನ್ ಮಾಡುತ್ತೆ ಹೇಗೆ ಬದುಕಬೇಕು ಅಂತ. ಸಮಾಜನೇ ಟ್ರೈನ್ ಮಾಡುತ್ತೆ ನಮಗೆ. ಹೇಗೆಂದ್ರೆ ನೋಡಿ, ನಾವು ಸ್ಕೂಲಿಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು, ಮದುವೆ ಮಾಡ್ಕೋಬೇಕು, ಸಂಪಾದನೆ ಮಾಡಬೇಕು. ಇವುಗಳ ಮುಖ್ಯ ಉದ್ದೇಶ ಏನು ಅಂದರೆ ಇವುಗಳಿಂದ ನಾವು ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಇದೇ ಜೀವನ. ಇವಾಗ ನಾವು ಪ್ರತಿದಿನ ಹೋರಾಡ್ತಾ ಇರೋದು ಇವಕ್ಕೋಸ್ಕರನೇ ಅಲ್ವಾ? ಇವಕ್ಕೋಸ್ಕರನೇ. ಆದರೆ ವಾಸ್ತವದಲ್ಲಿ ಇವುಗಳಿಂದ ನಿಜವಾಗ್ಲೂ ನಮಗೆ ಸಂತೋಷ ಅನ್ನೋದು ಸಿಗುತ್ತಾ, ನೆಮ್ಮದಿ ಅನ್ನೋದು ಸಿಗುತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ಇವಾಗ ನಾವೇನಾದ್ರು ದುಡ್ಡಿನಿಂದನೇ ಬರೀ ಸಂತೋಷ ಸಿಗುತ್ತೆ, ನಾವೇನು ಖರೀದಿ ಮಾಡ್ತೀವಲ್ವ ಅದರಿಂದನೇ ನಮಗೆ ಸಂತೋಷ ಸಿಗುತ್ತೆ ಅಂತ ನಾವೇನಾದ್ರು ಭಾವಿಸಿದ್ವಿ ಅಂತಂದರೆ ನಾವು ಯಾವಾಗಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀವಿ, ಶ್ರೀಮಂತಿಕೆ ಬಗ್ಗೆ ಯೋಚನೆ ಮಾಡ್ತೀವಿ. ಆಗ ನಾವು ಏನು ಅನ್ಕೊಂತೀವಿ, ಮತ್ತೊಬ್ಬರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ನಾವು ಕೋಪದಿಂದ ಆದ್ರೂ ಹಣ ಸಂಪಾದನೆ ಮಾಡೋಕ್ಕೆ ಮುಂದಾಗ್ತೀವಿ. ಇದೇನಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸುತ್ತೆ. ನೋಡಿ, ಅಕಸ್ಮಾತಾಗಿ ನಮ್ಮ ಹತ್ರ ಏನಾದರೂ ಹಣ ಕಡಿಮೆ ಇತ್ತು, ಶ್ರೀಮಂತಿಕೆ ಕಡಿಮೆ ಇತ್ತು ಅಂತಂದರೆ ಬೇರೆಯವ್ರನ್ನ ನೋಡಿದಾಗ ನಮ್ಮ ನೆಮ್ಮದಿ ಹಾಳಾಗುತ್ತೆ. ಯಾಕಂದರೆ ನಾವು ಅನ್ಕೊಂತೀವಿ ನಾವು ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಆವಾಗ ನಾವು ಇದನ್ನು ಕಾಂಪಿಟೇಷನ್ ಆಗಿ ತಗೊಂತೀವಿ. ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಿ, ಅಡ್ಡ ದಾರಿಯಲ್ಲಿ ಹೋದ್ರೂ ಪರವಾಗಿಲ್ಲ, ಅನ್ಯಾಯ ಮಾಡಿದ್ರೂ ಪರವಾಗಿಲ್ಲ, ಅವ್ರಕ್ಕಿಂತ ನಾನು ಮುಂದೆ ಇರಬೇಕು. ಏನಕ್ಕೆ ಅಂದರೆ ನಮ್ಮೊಂದು ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ. ಇವತ್ತು ಯಾಕೆ ಮನುಷ್ಯ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನೆ, ತುಂಬ ದುಃಖದಲ್ಲಿದ್ದಾನೆ, ಅವನಿಗೆ ಜೀವನನೇ ಅರ್ಥ ಆಗ್ತಾ ಇಲ್ಲ. ಕೆಲವೊಬ್ರು ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಕೆಲವೊಬ್ರು ಹೆಣ್ಣಿಗಾಗಿ ಬಡದಾಡ್ತಾರೆ, ಕೆಲವೊಬ್ರು ಮಣ್ಣಿಗಾಗಿ ಬಡದಾಡ್ತಾರೆ. ಏನಕ್ಕೆ ಇವೆಲ್ಲ ಆಗ್ತಾ ಇದ್ದಾವೆ ಅಂತಂದ್ರೆ ಸೊಸೈಟಿ ನಮಗೆ ಟ್ರೈನ್ ಮಾಡಿದೆ ಇದೇ ಜೀವನ. ನಮಗೆ ನಿಜವಾದ ನೆಮ್ಮದಿ, ಸಂತೋಷ ನಮ್ಮಿಂದ ಹೊರಡಬೇಕು ಅಂತಂದ್ರೆ ನಮ್ಮಲ್ಲಿ ಒಳ್ಳೆತನ ಇರಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದು ಅಂತರಾತ್ಮ ಅನ್ನೋದಿರುತ್ತೆ, ಅದು ಯಾವಾಗಲೂ ಒಳ್ಳೆದನ್ನ ಮಾತ್ರ ಬೇಡುತ್ತೆ. ಹೊರಗಿನ ಭೌತಿಕ ವಸ್ತುಗಳು ಅದಕ್ಕೆ ಸಂಬಂಧ ಇಲ್ಲ, ಒಳ್ಳೆತನ ಬೇಕು ಅದಕ್ಕೆ ಅಷ್ಟೇ. ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕು, ನಮ್ಮ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಬೇಕು. ನಾವು ಯಾವಾಗಲೂ ಈ ಒಂದು ಭೌತಿಕ ವಸ್ತುಗಳ ಹಿಂದೆ ಓಡ್ತಾ ಇರ್ತೀವಲ್ವ, ಅದನ್ನು ನಮ್ಮ ಅಂತರಂಗದ ಒಳಗಡೆ ಸ್ವಲ್ಪ ಇಳಿಸ್ಬೇಕು. ಈ ದೇವರು ಅಂದರೆ ಏನು, ಧರ್ಮ ಅನ್ನೋದಂದ್ರೆ ಏನು, ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ, ನಾವಿಲ್ಲಿ ಯಾಕೆ ಮರಣಿಸ್ತೀವಿ, ಇವುಗಳಿಂದ ರಹಸ್ಯವನ್ನು ಅರಿಬೇಕು ನಾವು. ಆದರೆ ಇವುಗಳ ಬಗ್ಗೆ ಹೇಳ್ಕೊಡೋರು ತುಂಬಾನೇ ಕಡಿಮೆ. ಆದರೂ ನಮ್ಮ ಹಿತಕ್ಕೋಸ್ಕರ ನಾವು ಇವುಗಳ ಹಿಂದೆ ಹೋಗಲೇಬೇಕು. ನೋಡಿ, ನಮ್ಮ ಬುದ್ಧಿ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಒಂದು ಕನ್ನಡಿ ಇದ್ದಂಗೆ ನಮ್ಮ ಒಂದು ಬುದ್ಧಿ. ನಾವೇನಾದ್ರು ಅದನ್ನ ಕೆಸರು ಕಡೆ ತೋರಿಸಿದ್ವಿ ಅಂದರೆ ಅದರಲ್ಲಿ ಕೆಸರೇ ಕಾಣುತ್ತೆ. ನಾವೇನಾದ್ರು ಅದನ್ನ ಬೆಳಕು ಕಡೆ ತಿರ್ಸಿದ್ವಿ ಅಂದರೆ
ಅದರಲ್ಲಿ ಬೆಳಕು ಕಾಣುತ್ತೆ. ಈಗ ನಮ್ಮ ಬುದ್ಧಿಯನ್ನು ನಾವು ಯಾವ ಕಡೆ ತಿರುಗಿಸ್ಬೇಕು, ನಮ್ಮನ್ನು ಯಾವ ಶಕ್ತಿ ಸೃಷ್ಟಿ ಮಾಡಿದೆಯಲ್ವಾ ಆ ಒಂದು ಶಕ್ತಿ ಕಡೆಗೆ ನಮ್ಮ ಬುದ್ಧಿಯನ್ನು ತಿರುಗಿಸ್ಬೇಕು. ಆ ಒಂದು ಶಕ್ತಿ ಬಗ್ಗೆ ಯೋಚನೆ ಮಾಡಬೇಕು, ದೇವರ ಬಗ್ಗೆ ತಿಳ್ಕೋಬೇಕು. ಇಲ್ಲ ಅಂದರೆ ನಮ್ಮಲ್ಲಿರುವ ದುರಾಸೆ, ಅಹಂಕಾರ ಇವು ಯಾವ ಕಡಿಮೆ ಆಗೋದಿಲ್ಲ. ಯಾವ ಒಬ್ಬ ವ್ಯಕ್ತಿಗೆ ಶಾಶ್ವತವಾದ ನೆಮ್ಮದಿ ಸಿಗೋದಿಲ್ವೋ ಅವನು ಯಾವಾಗಲೇ ಯಾವುದು ಕ್ಷಣಕಾಲದ ಒಂದು ಸುಖ ಕೊಡುತ್ತೋ ಅದರಿಂದ ಓಡ್ತಾನೆ ಇರ್ತಾನೆ. ಈ ಪ್ರಪಂಚದಲ್ಲಿ ಯಾವೆಲ್ಲ ವಸ್ತುಗಳಿಂದ ನಾವು ಏನು ಸಂತೋಷ ಸಿಗುತ್ತೆ ಅಂತ ಹೇಳಿ ಭಾವಿಸ್ತಾ ಇದೀವಲ್ಲ ಅವೆಲ್ಲ ಕ್ಷಣಿಕ. ನಿಜವಾದ ಆನಂದ ಅನ್ನೋದು ದೇವರಲ್ಲಿದೆ, ಭಗವಂತನಲ್ಲಿದೆ. ಇವು ಎಲ್ಲವೂ ಮರೆಯಾಗ್ತವೆ. ಭಗವಂತ ಶಾಶ್ವತ. ಯಾಕೆಂದ್ರೆ ನಾವೆಲ್ಲರೂ ಭಗವಂತನ ಕಡೆಗೆ ಹೋಗಲೇಬೇಕು ಒಂದಲ್ಲ ಒಂದು ದಿವಸ. ಹಾಗಾಗಿ ನಮ್ಮ ಬುದ್ಧಿಯನ್ನು ಭಗವಂತನ ಕಡೆ ತಿರುಗಿಸ್ಬೇಕು. ಅಂದರೆ ಭಗವಂತನ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯದನ್ನು ನಾವು ಅಭ್ಯಾಸ ಮಾಡಿಸ್ಬೇಕು. ನಮ್ಮ ಒಂದು ಮೆದುಳಿಗೆ ಯಾವ ರೀತಿ ಅಭ್ಯಾಸ ಮಾಡಿಸ್ಬೇಕು? ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು. ಮತ್ತು ನಮ್ಮಲ್ಲಿ ನೋಡಿ ಹುಟ್ಟಿದಾಗಿಂದನೇ ದೇವರು ಪ್ರೀತಿ, ಕರುಣೆ, ದಯೆಯನ್ನು ಇಟ್ಟಿದ್ದಾನೆ. ಅವುಗಳನ್ನು ನಾವು ಹೆಚ್ಚಾಗಿ ಪ್ರಪಂಚಕ್ಕೆ ಹಂಚಬೇಕು. ನೋಡಿ, ಒಬ್ಬ ವ್ಯಕ್ತಿಗೆ ಕರುಣೆ ತೋರಿಸಿದ್ವಿ ಅಂದರೆ ಅದರಲ್ಲಿರೋ ಒಂದು ಸಂತೋಷನೇ ಬೇರೆ. ಒಬ್ಬ ವ್ಯಕ್ತಿಗೆ ದಯೆ ತೋರಿಸಿದ್ವಿ ಅಂದರೆ ಅದರಲ್ಲಿರೋ ಒಂದು ಆನಂದನೇ ಬೇರೆ. ನೋಡಿ, ನೀವು ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡಿ. ಒಬ್ಬ ವ್ಯಕ್ತಿ ತುಂಬ ಹಸಿದಿರ್ತಾನೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿಗೆ ಏನಾದ್ರು ನೀವು ತಿನ್ನಕ್ಕೆ ಕೊಟ್ರಿ ಅಂದರೆ ಆ ವ್ಯಕ್ತಿ ಅದನ್ನು ತಿಂದು ತೃಪ್ತನಾದ ಅಂದರೆ ಆಗ ನಮ್ಮಲ್ಲಿ ಕೂಡ ಒಂದು ತೃಪ್ತಿ ಉಂಟಾಗುತ್ತೆ. ಇದು ನಮಗೆ ಮಾನಸಿಕವಾಗಿ ತುಂಬಾನೇ ಒಂದು ನೆಮ್ಮದಿ ಕೊಡುತ್ತೆ, ಆನಂದ ಕೊಡುತ್ತೆ. ನೋಡಿ, ದೇವರು ನಮ್ಮಲ್ಲಿ ಪ್ರೀತಿ ಇಟ್ಟಿದ್ದಾನೆ. ಒಬ್ಬರ ಮೇಲೆ ಪ್ರೀತಿ ತೋರಿಸಿದ್ವಿ ಅಂದರೆ ಅದು ರಿಟರ್ನ್ ಆಗಿ ನಮಗೆ ಬರುತ್ತೆ. ಒಬ್ಬರ ಹತ್ರ ನಾವು ಪ್ರೀತಿಯನ್ನು ಅನುಭವಿಸ್ತೀವಲ್ವಾ. ಮತ್ತೆ ನಾನು ಒಂದು ಹುಡುಗಿ ಪ್ರೀತಿಯ ಬಗ್ಗೆ ಹೇಳ್ತಾ ಇಲ್ಲ. ಇದು ಏನು ಸ್ವಾರ್ಥವಿಲ್ಲದ ಪ್ರೀತಿ. ಯಾವುದೇ ಈ ದೇವರು ಸೃಷ್ಟಿ ಮಾಡಿರೋದು ಯಾವುದೇ ಇರಲಿ, ಅದು ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಒಂದು ಇರುವೆ ಇರಲಿ, ಮನುಷ್ಯ, ಹೀಗೆ ಎಲ್ಲದ್ರ ಮೇಲೂ ನಾವು ಪ್ರೀತಿ ತೋರಿಸಿದ್ವಿ ಅಂತಂದ್ರೆ ನಮ್ಮಲ್ಲಿರೋ ಒಂದು ಪ್ರೀತಿನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಲ್ಲಿ ಸಿಗೋ ಒಂದು ಆನಂದನೇ ಬೇರೆ. ಇವುಗಳನ್ನು ನಾವು ಯಾವಾಗ ಮಾಡ್ತೀವಿ ಅಂದರೆ ಅಂತಿಮ ಸತ್ಯ ನಮಗೆ ಗೊತ್ತಾಗದಾಗ, ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರ ಬಗ್ಗೆ ನಮಗೆ ಗೊತ್ತಾದಾಗ, ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ, ನಾವು ಆ ಒಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಜ್ಞಾನ ನಮ್ಮಲ್ಲಿ ಉಂಟಾದಾಗ, ಕಲ್ಪನೆ ಅಲ್ಲ ಇದು ವಾಸ್ತವದ ಸತ್ಯ. ಸುಮಾರು ಜನರು ಇದನ್ನ ಮರೆತಿದ್ದಾರೆ. ದೇವರು ಅಂದರೆ ಯಾವುದೋ ಒಂದು ಸ್ಥಳದಲ್ಲಿರುತ್ತೆ, ನಾವು ಅಲ್ಲಿ ಹೋಗಬೇಕು, ಕೈ ಮುಗಬೇಕು, ಬರಬೇಕು ಅಂತ ಅಷ್ಟೇ ಅನ್ಕೊಂಡಿದ್ದಾರೆ. ಆದರೆ ದೇವರು ಎಲ್ಲವನ್ನು ನೋಡ್ತಾ ಇರುತ್ತೆ. ನಾವೇನು ಮಾತಾಡ್ತೀವಿ, ನಾವೇನು ಕೆಲಸ ಮಾಡ್ತೀವಿ, ಇವನ್ನೆಲ್ಲ ನೋಡ್ತಾ ಇರುತ್ತೆ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಪ್ರತಿಯೊಂದರ ಜ್ಞಾನ ಅದಕ್ಕಿರುತ್ತೆ ಅಂತ ನಮಗೆ ಗೊತ್ತಾಯಿತು ಅಂದರೆ ಹೆಚ್ಚಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ. ಮನೆಯವರು ಕೂಡ ಇಂಥ ವಿಷಯಗಳನ್ನು ಹೇಳೋದಿಲ್ಲ. ದಯವಿಟ್ಟು ಮನೆಯಲ್ಲಿ ಮಕ್ಕಳಿಗೆ ಸತ್ಯದ ಬಗ್ಗೆ ತಿಳಿಸಿ, ದೇವರ ಬಗ್ಗೆ ತಿಳಿಸಿ. ಅವರಲ್ಲಿರೋ ಒಳ್ಳೆತನ, ಪ್ರತಿಯೊಬ್ಬರಲ್ಲಿ ದೇವರು ಒಳ್ಳೆತನ ಇಟ್ಟಿರ್ತಾನೆ, ಅದನ್ನು ಎಬ್ಬಿಸಿ. ನಾವೇನಂದ್ರೆ ಬಡದೆಬ್ಬಿಸ್ಬೇಕು ಅದನ್ನು. ಆಗಿದ್ದಾಗ ಮಾತ್ರ ಆ ವ್ಯಕ್ತಿಯಿಂದ ಒಳ್ಳೆಯ ಕೆಲಸಗಳಾಗ್ತವೆ, ಒಳ್ಳೆ ಮಾತುಗಳನ್ನು ಮಾತಾಡ್ತಾನೆ. ಇಲ್ಲ ಅಂದರೆ ಕ್ರೂರತೆಗೆ ಬಲಿಯಾಗ್ತಾನೆ. ಒಂದು ಮನುಷ್ಯ ಇಲ್ಲಿ ಒಳ್ಳೆಯದನ್ನು ಮಾಡಬೇಕು, ಇಲ್ಲಾಂದರೆ ಕೆಟ್ಟದನ್ನು ಮಾಡಬೇಕು. ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಅವನಿಗೆ ಕೆಟ್ಟದ್ದು ದೂರ ಆಗೇ ಆಗುತ್ತೆ. ಅವನು ಯಾವಾಗಲೂ ಕೆಟ್ಟದ್ದನ್ನೇ ಮಾಡ್ತಾ ಇದ್ದ ಅಂತಂದರೆ ಒಳ್ಳೆಯದು ಕೂಡ ಅವನ ಒಂದು ಹೃದಯದಿಂದ ದೂರ ಆಗ್ತಾನೆ ಇರುತ್ತೆ. ಹಾಗಾಗಿ ಹೆಚ್ಚು ನಮ್ಮ ಬುದ್ಧಿಯನ್ನು ನಾವು ಸತ್ಯದ ಕಡೆ ತಿರುಗಿಸ್ಬೇಕು ಅಂದರೆ ಪ್ರತಿದಿನ ದೇವರು ಏನು ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಾನಲ್ವಾ, ಈ ಸೃಷ್ಟಿಗಳನ್ನು ನೋಡ್ತಾ ಇರಬೇಕು. ಭಗವಂತನ ಬಗ್ಗೆ ಪ್ರತಿದಿನ ತಿಳ್ಕೊತಾ ಇರಬೇಕು. ದೇವರ ಧ್ಯಾನ ಮಾಡಬೇಕು. ಮನುಷ್ಯ ಪ್ರತಿದಿನ ಅವನು ಜ್ಞಾನವನ್ನು ಪಡಿತಾ ಇದ್ದ ಅಂದರೆ, ದೇವರ ಬಗ್ಗೆ ಯೋಚಿಸ್ತಾ ಇದ್ದ ಅಂತಂದರೆ ಅವನಲ್ಲೊಂದು ಜಾಗೃತಿ ಇರುತ್ತೆ. ಆ ಜಾಗೃತಿ ಏನು ಮಾಡುತ್ತೆ ಅಂತಂದರೆ ಕೆಟ್ಟ ಕೆಲಸಗಳನ್ನು ಮಾಡದಂತೆ ತಡೆಯುತ್ತೆ. ಇವತ್ತು ಒಬ್ಬ ವ್ಯಕ್ತಿ ಕ್ರೂರವಾಗಿ ಆಡ್ತಾ ಇದ್ದಾನೆ, ತುಂಬ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಅವನ ಒಂದು ಅಭ್ಯಾಸಗಳು. ಆ ಅಭ್ಯಾಸಗಳು ಹೇಗೆ ಸೃಷ್ಟಿಯಾದವು? ಈ ಒಂದು ಸಮಾಜನೇ ಮಾಡಿಸಿರುತ್ತೆ. ಇಲ್ಲಾಂದರೆ ಆ ವ್ಯಕ್ತಿಗೆ ಒಳ್ಳೆಯದನ್ನು ಹೇಳೋರು ಇರೋದಿಲ್ಲ. ಇನ್ನೊಂದೇನು ಅಂದರೆ ವ್ಯಕ್ತಿ ತನ್ನ ಬಗ್ಗೆ ತಾನು ಯೋಚನೆ ಮಾಡದೆ ಇರೋದು. ಅದಕ್ಕೆ ನೋಡಿ, ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಏನೇ ಮಾಡಬೇಕಾದ್ರೂ ಆತ್ಮಾವಲೋಕನ. ಇವತ್ತು ದಿನದಲ್ಲಿ ನಾವು ಏನೆಲ್ಲ ಮಾಡಿದ್ದೀವೋ ಅದನ್ನು ರಾತ್ರಿ ಹೊತ್ತು ಕೂತ್ಕೊಂಡು ನಮ್ಮನ್ನು ನಾವೇ ಕೇಳ್ಕೋಬೇಕು. ಇವತ್ತಿನ ಒಂದು ಇಡೀ ದಿವಸ ನಾನು ಏನು ಮಾಡಿದೆ, ಏನಾರು ತಪ್ಪು ಕೆಲಸಗಳನ್ನು ಮಾಡಿದ್ನಾ, ಅನ್ಯಾಯ ಮಾಡಿದ್ನಾ, ಮತ್ತೊಬ್ಬರಿಗೆ ಮೋಸ ಮಾಡಿದ್ನಾ, ಈ ಥರ ಪ್ರತಿದಿನ ನಮ್ಮನ್ನೇ ನಾವು ಕೇಳ್ಕೊಳ್ಳೋದ್ರಿಂದ ನಮ್ಮಿಂದ ಆಗೋ ತಪ್ಪುಗಳನ್ನು ನಾವು ತಡಿಬೋದು. ಹಾಗಾಗಿ ಇಲ್ಲಿ ವ್ಯಕ್ತಿ ಕ್ರೂರವಾಗಿ ಆಡ್ತಾ ಇದ್ದಾನೆ ಅಂತಂದರೆ ಕಾರಣ ಅದಕ್ಕೆ ದೇವರಲ್ಲ, ಅವನಲ್ಲಿ ಒಳ್ಳೆತನನೂ ಇರುತ್ತೆ. ಅದನ್ನು ಕೂಡ ಉಪಯೋಗಿಸ್ಬೇಕು ವ್ಯಕ್ತಿ. ಇದಕ್ಕೇನು ಬೇಕಂದ್ರೆ ಮುಖ್ಯವಾಗಿ ಜ್ಞಾನ ಬೇಕು, ತಿಳುವಳಿಕೆ ಬೇಕು. ಇದಕ್ಕೆ ಯಾರೂ ಅಡ್ಡಿ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಇವಾಗ ನೋಡಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಯೋಚನೆಗೆ ಯಾರಾದರೂ ಅಡ್ಡಿ ಆಗೋಕ್ಕೆ ಸಾಧ್ಯನಾ? ಇಲ್ಲ. ಯಾರು ಏನೇ ಮಾಡಿದರೂ ಕೂಡ, ಈ ಸಮಾಜ ಏನೇ ಮಾಡ್ತಾ ಇದ್ರೂ ಕೂಡ ನಮ್ಮ ಹುಷಾರಿಯಲ್ಲಿ ನಾವು ಇರಬೇಕು. ಯಾಕಂದರೆ ನಾವು ಎಲ್ಲರೂ ದೇವ್ರ ಹತ್ರ ಮತ್ತೆ ಹೋಗಲೇಬೇಕು. ದೇವರು ನಮ್ಮನ್ನು ಕೇಳ್ತಾನೆ, ಇಷ್ಟು ದಿವಸ ನೀನು ಭೂಮಿಯಲ್ಲಿ ಬದುಕಿದೀಯಾ,
ನಾನು ನಿನಗೆ ಅಷ್ಟೆಲ್ಲ ಸೌಕರ್ಯ ಮಾಡಿದ್ದೀನಿ, ಗಾಳಿ ಕೊಟ್ಟಿದ್ದೀನಿ, ಬೆಳಕು ಕೊಟ್ಟಿದ್ದೀನಿ, ದೇಹ ಕೊಟ್ಟಿದ್ದೀನಿ, ಮತ್ತು ನಿನಗೊಂದು ಸುಂದರವಾದ ರೂಪ ಸೃಷ್ಟಿ ಮಾಡಿ ಕೊಟ್ಟಿದ್ದೀನಿ. ನೀನಲ್ಲಿ ಎಂಥ ಕರ್ಮಗಳನ್ನು ಮಾಡಿದ್ಯಾ, ಪ್ರತಿಯೊಂದನ್ನು ದೇವರು ಲೆಕ್ಕ ಕೇಳ್ತಾನೆ. ಈ ಒಂದು ಜ್ಞಾನ ಯಾವಾಗಲೂ ನಮ್ಮಲ್ಲಿ ಇರಬೇಕು.